ರಿಟರ್ನ್ ಬಗ್ಗೆ ಕೇಳ್ತಾ ಇರ್ತಕ್ಕಂಥದ್ದು. ಎರಡನೇದು, ಕೆಲವರು ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದು ಮುಂದೆ ನಮ್ಮ ಕರ್ನಾಟಕಕ್ಕೆ ಬರುವಂತಹ ವಿಮಾನ ಅಲ್ಲಿಂದ ಟೇಕ್ ಆಫ್ ಆಗದೆ ಮಧ್ಯದಲ್ಲಿ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅನ್ನುವಂಥದ್ದು ಎರಡನೇ ಸಮಸ್ಯೆ. ಅವರಿಗೆ ಪರಿಹಾರ ಏನಂದ್ರೆ, ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಾವು ಈಗಾಗಲೇ ಆಕ್ಟಿವೇಟ್ ಮಾಡಿದ್ದೇವೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು 08022340676 ಅಥವಾ 22253707 ಕೊಡ್ತೇನೆ ನಿಮಗೆ. 22340676 ಅಥವಾ 22253707 ಇವೆರಡು ನಂಬರ್ಗೆ ಫೋನ್ ಮಾಡಬಹುದು. ಇದು ನಮ್ಮ ಹೆಲ್ಪ್ಲೈನ್ ಸಹಾಯವಾಣಿ ಕೇಂದ್ರ. ಯಾರಾದರೂ ಏರ್ಪೋರ್ಟ್ ಅಲ್ಲಿ ನಾವು ಮಧ್ಯದಲ್ಲಿ ಬಂದು ಸಿಕ್ಕಾಕೊಂಡಿದ್ದೇವೆ ಅಂದ್ರೆ ಬಹುಶಃ ದುಬೈ ಏರ್ಪೋರ್ಟ್ ನಲ್ಲಿ ಇದ್ದಾರೆ ಅಥವಾ ಬಹರೀನ್ ಏರ್ಪೋರ್ಟ್ ನಲ್ಲಿ ಇದ್ದಾರೆ. ಇಲ್ಲಿವರೆಗೂ ನಮಗೆ ಜಾಸ್ತಿ ಕರೆಗಳು ಬಂದಿರೋದು ಈ ಎರಡು ಏರ್ಪೋರ್ಟ್ ಇಂದಾನೆ. ಆ ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡಿದ್ದೇವೆ, ಇಲ್ಲಿಗೆ ಕನೆಕ್ಟಿಂಗ್ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇಲ್ಲ, ಏರ್ಪೋರ್ಟ್ ನಲ್ಲಿ ಸೌಲಭ್ಯ ಇಲ್ಲ, ಆದ್ರೆ ನಮಗೆ ಹೊರಗಡೆ ಹೋಗ್ಲಿಕ್ಕೆ ವೀಸಾನೂ ಕೂಡ ಇಲ್ಲ. ಈ ಸಮಸ್ಯೆ ಇದ್ದಲ್ಲಿ ನಮಗೆ ಈ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ನಾವು ಈ ಮಾಹಿತಿಯನ್ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾದವ್ರಿಗೆ ಕೊಟ್ಟು ಅವರಿಂದ ಲೋಕಲ್ ಎಂಬಸಿಗೆ ಕಳಿಸ್ಕೊಟ್ಟು ಲೋಕಲ್ ಎಂಬಸಿಯವ್ರ ಕಡೆಯಿಂದ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಲೋಕಲ್ ವೀಸಾ ಸಿಗೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ದೇವೆ. ಸೊ ಇನ್ನೊಂದು ಬಾರಿ ರಿಪೀಟ್ ಮಾಡೋದಾದ್ರೆ, ಈ ಮಾಹಿತಿಯನ್ನ ನಾವು ಯಾರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನ ಗವರ್ಮೆಂಟ್ ಆಫ್ ಇಂಡಿಯಾಗೆ ಕೊಟ್ಟು ಅವರು ಲೋಕಲ್ ಎಂಬಸಿಗೆ ತಲುಪಿಸಿ ಲೋಕಲ್ ಎಂಬಸಿನವರು ಆ ಸ್ಟ್ಯಾಂಡರ್ಡ್ ಇರುವಂತಹ ಪ್ರವಾಸಿಗರನ್ನ ಸಂಪರ್ಕ ಮಾಡಿ ಅವರಿಗೆ ಲೋಕಲ್ ಅಲ್ಲಿ ವೀಸಾ ಕೊಟ್ಟು ಏರ್ಪೋರ್ಟ್ ಇಂದ ಹೊರಗಡೆ ಬರಲಿಕ್ಕೆ ಸಹಾಯವನ್ನ ಮಾಡ್ತಾರೆ, ಸಪೋರ್ಟ್ ಅನ್ನು ಕೊಡ್ತಾರೆ. ಇದು ಎಲ್ಲ ಲೋಕಲ್ ಎಂಬಸಿಗಳಿಗೆ ನಾವು ಸೂಚನೆಯನ್ನ ಭಾರತ ಸರ್ಕಾರದವರು ಕೊಟ್ಟಿದ್ದಾರೆ. ಅದಲ್ಲದೆ ನಾವು ನಿಮ್ಮ ಜೊತೆಗೆ ಆ ಎಲ್ಲಾ ದೇಶಗಳದ್ದು ಲೋಕಲ್ ಎಂಬಸಿ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನು ಕೂಡ ತಮ್ಮ ಮುಖಾಂತರ ಹಂಚಿಕೊಳ್ತಾ ಇದ್ದೇನೆ. ಇಸ್ರೇಲು, ಇರಾನು, ಸೌದಿ ಅರೇಬಿಯಾ, UAE, ಕತಾರ್, ಬಹರೀನ್, ಜೋರ್ಡಾನ್, ಒಮಾನ್, ಇರಾಕ್, ಕುವೈತ್, ಪ್ಯಾಲೆಸ್ಟೈನ್ ಇಷ್ಟೂ ದೇಶಗಳಲ್ಲಿ ನಮ್ಮ ಎಂಬಸಿ ನಂಬರ್ಸ್ ಅನ್ನ ತಮಗೆ ಕೊಡ್ತೇವೆ. ಸೊ ಅಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೆ ದಯವಿಟ್ಟು ನೇರವಾಗಿ ಸ್ಥಳೀಯ ಎಂಬಸಿಯನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮಗೆ ಕರೆ ಕೊಟ್ರೆ ನಾವು ಗವರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಅವ್ರಿಗೆ ಮಾಹಿತಿ ಕಳಿಸ್ಕೊಡ್ತೇವೆ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲಿನ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ವೀಸಾಗೆ ಟ್ರಾನ್ಸಿಟ್ ವೀಸಾಗೆ ಅರೇಂಜ್ ಮಾಡ್ತಾರೆ ಅಥವಾ ಬೇರೆ ಲೋಕಲ್ ಸಪೋರ್ಟ್ ಅನ್ನ ಕೊಡಬೇಕು ಅಂತ ಅವರಿಗೆ ಭಾರತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಇದು ಅಲ್ಲದೆ ಕೇಂದ್ರ ಸರ್ಕಾರದ್ದು ಸಾರಥಿ ಸಹಾಯ ಅಂತ ಒಂದು ವೆಬ್ ಪೋರ್ಟಲ್ ಇದೆ, ಅಲ್ಲೂ ಕೂಡ ನೇರವಾಗಿ ಸಂಪರ್ಕ ಮಾಡಬಹುದು. ಸೊ 3 ವಿಧಾನ ಇದೆ. ಒಂದು, ನಮ್ಮ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಮ್ಮ ಹೆಲ್ಪ್ಲೈನ್ಗೆ ಫೋನ್ ಮಾಡಬಹುದು, ನಾವು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಅಲ್ಲಿಂದ ಎಂಬಸಿಗೆ ಕೊಡಿಸ್ತೇವೆ. ಅಥವಾ ನೇರವಾಗಿ ಲೋಕಲ್ ಎಂಬಸಿಗೆ ಸಂಪರ್ಕ ಮಾಡಬಹುದು. ಅಥವಾ ಕೇಂದ್ರ ಸರ್ಕಾರದ ಸಹಾಯವಾಣಿ ಆನ್ಲೈನ್ ಅಲ್ಲಿ ಸಾರಥಿ ಸಹಾಯ ಅಂತ ಇದೆ, ಅದಕ್ಕೂ ಕೂಡ ಸಂಪರ್ಕ ಮಾಡಬಹುದು.